ನಾನು ಕೇಳಿದ್ದೆ, ನಮ್ಮ ಅಕ್ಕಪಕ್ಕ ಮನೆಯವರು ಮಾಡಿದ್ದಾರೆ, ಅವ್ರು ಯಾವುದೋ ಒಂದು ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಈ ಥರ ಭಾಳಷ್ಟು ಜನ ಮೋದಿಕೆ ಬಗ್ಗೆ ಕೇಳಿದ್ರು ತುಂಬ ಜನ ಇರ್ತಾರೆ. ಆದರೆ ಮೋದಿಕೆಯಿಂದ ಸಂಪೂರ್ಣವಾದಂಥ ಆಳ, ಈ ವ್ಯವಹಾರವನ್ನು ಮಾಡಿದರೆ ಭವಿಷ್ಯ ಏನಾಗುತ್ತೆ ಅನ್ನುವಂಥ ಆ ಸಂಪೂರ್ಣವಾದಂಥ ಮಾಹಿತಿಯ ಕೊರತೆ ಭಾಳಷ್ಟು ಜನಗಳಿಗೆ. ಸೊ ನನ್ನ 17 ವರ್ಷದ ಮೋದಿಕೆ ಜರ್ನಿಯನ್ನು ನಿಮ್ಗೊಂದು ಸಣ್ಣದಾಗಿ ಹೇಳಬೇಕು ಅಂತ ಹೇಳಿದ್ರೆ, 13 ವರ್ಷದ ಹಿಂದ್ಗಡೆ ನಾವಿದ್ದೆ ಗಾಂಧಿ ಪಾರ್ಕಲ್ಲಿ, ಪಕ್ಕದ ಪಾರ್ಕಲ್ಲಿ ಕಲ್ಲು ಬೇಂಚಿನ ಒಳಗಡೆ ಕೂತಂಥ ವ್ಯಕ್ತಿಗಳಿಗೆ, ನಾನು ಬೆಂಗಳೂರಿಂದ ಬಂದು ಶಿವಮೊಗ್ಗಕ್ಕೆ ಬಂದಿದ್ದೆ. ಶಿವಮೊಗ್ಗದಲ್ಲಿ ನನಗೆ ಯಾರು ಪರಿಚಯದವರು ಇರಲಿಲ್ಲ. ಮೂಲತಃ ನಾನು ಉಡುಪಿ ಮಂಗಳೂರವರು, ಕುಂದಾಪುರದವರು. ಹೋಟೆಲ್ ನನ್ನ ವೃತ್ತಿ ಬ್ಯಾಕ್ಗ್ರೌಂಡ್ ಆಗಿತ್ತು. ಅದಾದ್ಮೇಲೆ ಬ್ಯಾಂಕ್ ಕೆಲಸಕ್ಕೆ ಹೋಗಿದ್ದೆ. ಮೋದಿಕೆರಿಗೆ ನಿಮ್ಮ ಥರನೇ ಫಸ್ಟ್ ಟೈಮ್ ಅಲ್ಲಿ ನೋಡೋದು, ಈ ಬಿಸ್ನೆಸ್ ಒಂದು ದೊಡ್ಡದಾದಂಥ ಪವಾಡವನ್ನು ಸೃಷ್ಟಿ ಮಾಡುತ್ತೆ ಅನ್ನೋಂಥ ನಂಬಿಕೆ ಬಂದು ಬಿಸ್ನೆಸ್ನ ತಗೊಂಡೆ. ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಹೋದೆ, ಭಾಳಷ್ಟು ಜನಗಳಿಗೆ ಇದು ನಂಬೋದಕ್ಕೆ ಹಿಡಿಯಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಜನ ಯಾರೋ ಸಕ್ಸಸ್ ಆಗ್ಬೋದನ್ನ ನಂಬ್ತಾರೆ, ನೀನು ಸಕ್ಸಸ್ ಆಗ್ಬೋದು ಹೇಳಿದ್ರೆ ನಂಬೋದಕ್ಕೆ ಭಾಳ ಕಷ್ಟಪಡ್ತಾರೆ. ಹೆಸರು ಶ್ರೀಮಂತರು ಮಾಡೋದ್ರಲ್ಲಿ ಬಿಸಿ ಆಗಿದ್ದಾರೆ ಹೊರತು ನಾವು ಶ್ರೀಮಂತರಾಗಬೇಕು ಅಂತ ಯಾವತ್ತೂ ಕಲಿಸ್ಕೊಳ್ಳೋದಿಲ್ಲ. ಈಗಲೂ ತುಂಬ ಜನ ಕನ್ಸುತ್ತೆ, ವೀರೇಶ್ ಸರ್ ಬಂದು ಹೇಳಿದ್ರು, ಚಂದ್ರು ಸರ್ ಬಂದು ಹೇಳಿದ್ರು, ಗಣೇಶ್ ಸರ್ ಬಂದು ಹೇಳಿದ್ರು, ನಾನು ಬಂದು ಹೇಳ್ತಾ ಇದ್ದೀನಿ, ಯಾಕೆ ಇಷ್ಟನ್ನೆಲ್ಲ ಬಂದು ಹೇಳ್ತಾರೆ ಅಂತ ಹೇಳಿ. ಅದೇ ಯೂಟ್ಯೂಬಲ್ಲಿ ಯಾರೋ ಸಕ್ಸಸ್ ಆಗಿದ್ದ ಸ್ಟೋರಿ ನಾವು ನೋಡ್ತಾ ಕೂತ್ಕೊಳ್ತೀವಿ, ಅದಕ್ಕೂ ನಮ್ಗೆ ರಿಲೇಟೇ ಇಲ್ಲ. ಅದನ್ನು ಅಚೀವ್ ಮಾಡೋಕ್ಕೂ ಆಗಲ್ಲ, ಅದನ್ನು ಟಚ್ ಮಾಡೋಕ್ಕೂ ಆಗಲ್ಲ, ಅದು ನೋಡ್ತಾ ಕೂತ್ಕೊಳ್ತೀವಿ. ಇದನ್ನ ನಾವು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, 15 ವರ್ಷದ ಹಿಂದ್ಗಡೆ ನಿಮ್ಮ ಕಡೆಯಿಂದ ನಾವು ಕೂಡ ಅದೇ ಸೀಟಿಗೆ ಹೋಗಿ ಕೂತಿದ್ದೀವಿ. ಯಾರೋ ವೇದಿಕೆ ಮೇಲೆ ಬಂದು ಹೇಳೋ ಮಾತನ್ನು ಕೇಳಿದಾಗ ನಾವು ಅಂದ್ಕೊಂಡಿದ್ದಷ್ಟೇ. ನನಗೆ ಇವತ್ತು ಚೆನ್ನಾಗಿ ನೆನಪಿದೆ, ಬೆಂಗಳೂರಿನಲ್ಲಿ ಒಬ್ಬ ಲೇಡಿ ಬಂದು ಮಾತಾಡ್ತಾ ಇದ್ರು. ನಾನು ಈ ಕಾರ್ಯಕ್ರಮ ಫಸ್ಟ್ ಟೈಮ್ ಬಂದಾಗ, ನನ್ನ ಹೆಸರು ರಾಜಮ್ಮ ಅಂತೇಳಿ, ನಾನು ಓದಿರೋದು 4ನೇ ಕ್ಲಾಸು. ಈಗ ಮೋದಿಕೆ ಬಿಸ್ನೆಸ್ನ ಪಾರ್ಟ್ ಟೈಮಲ್ಲಿ ಮಾಡ್ತಾ ಇದ್ದೀನಿ. ಮನೆ ನೋಡಿಕೊಂಡು, ಮಕ್ಕಳು ನೋಡಿಕೊಂಡು, ಗಂಡನ ನೋಡಿಕೊಂಡು, ಅಡುಗೆ ಮಾಡಿಕೊಂಡು ಮೋದಿಕೆಯನ್ನ ಹೀಗೆ ಬಂದು ಹಾಗೆ ಮಾಡ್ತಾ ಇದ್ದೀನಿ. ತಿಂಗಳಿಗೆ 30 ರಿಂದ 35 ಸಾವಿರ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸಾಕಾಗತ್ತಲ್ಲ? ಆಶ್ಚರ್ಯ ಆಗುತ್ತಲ್ಲ? ನಾವು ನಮ್ಮ ಕಥೆ ಹೇಗಿರುತ್ತೆ, ಊರು ಬಿಟ್ಟು 2 ಡಿಗ್ರಿ ಮಾಡಿ ಯಾವುದೋ ಕಂಪ್ನಿಗೆ ಗುಲಾಮಗಿರಿ ಮಾಡಿಕೊಂಡು ಎಷ್ಟೆಲ್ಲ ಕಸರತ್ತು ಮಾಡಿದ್ರೆ 25 ಸಾವಿರ ದಾಟಕ್ಕಾಗಲ್ಲ. ಕರೆಕ್ಟಾ? 3 ಡಿಗ್ರಿ ಎಲ್ಲ ಮಾಡಿದ್ರೆ 25 ಸಾವಿರ ದಾಟ್ಸಕ್ಕಾಗಲ್ಲ. ಯಾಕಂದ್ರೆ ನಾನು ಆಗ ಬ್ಯಾಂಕ್ ಕೆಲಸ ಮಾಡ್ತಾ ಇದ್ದೆ, 20 ಸಾವಿರ ತಗೊಳಕ್ಕಾಗ್ತಿರ್ಲಿಲ್ಲ. ನನ್ನ ತಾಯಿ ಏಜವರು, ನನ್ನ ತಾಯಿಯಷ್ಟು ಎಜುಕೇಶನ್ ಇದ್ದವರು, ಮನೆ ನೋಡ್ಕೊಂಡು, ಮಕ್ಕಳು ನೋಡ್ಕೊಂಡು, ಗಂಡ ನೋಡ್ಕೊಂಡು ಪಾರ್ಟ್ ಟೈಮಲ್ಲಿ 35 ಸಾವಿರ ಒಬ್ರು ಲೇಡಿ ದುಡಿತಾರೆ ಅಂತ ಹೇಳಿದ್ರೆ ಕಿವಿ ನೆಟ್ಟಗಾಗುತ್ತೆ ಇಲ್ವಾ? ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡುತ್ತಂತೆ. ಇನ್ನು ನಾವು ಬಾಯಿ ಬಿಡೋದು. ನನಗೆ ಆವಾಗ ಇದೇನು ನಡೀತಿದೆಯಲ್ಲ, ತಿರುಗಿ ನೋಡೋಣ ಅಂತ ಸ್ವಲ್ಪ ಆಸಕ್ತಿಯಿಂದ ಮೋದಿಕೆಯನ್ನ ಕೇಳಿಸ್ಕೊಂಡಿದ್ದೆ. ಫಸ್ಟ್ 2 ಗಂಟೆ ಏನೇನು ಹೇಳಿದ್ರು ನಮ್ದಲ್ಲ, ಇದೇನೋ ಹೇಳ್ತಾರೆ ಅಂತ ನಾನು ಹೆಂಗೇನೋ ಕೂತಿದ್ದೆ. ಒಬ್ಬೊಬ್ಬರೇ ಒಂದು ಮಾತಾಡ್ತಿರ್ಬೇಕಾದ್ರೆ, ಈಗ ಚಂದ್ರು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದವ್ರು ಬೆಂದು ತಗೋತೀನಿ ಅಂತ ಹೇಳಿದ್ರು. ನಮ್ಮ ವೀರೇಶ್ ದೇವಿಯವರು ಇದೇ ಮಲೆನಾಡಲ್ಲಿ ಒಂದು ಸ್ಟೂಡೆಂಟ್ ಆಗಿ ಪಾಕೆಟ್ ಮನಿಗೋಸ್ಕರ ಬಂದವರು ಇವತ್ತು ಆಡಿ ಕಾರಲ್ಲಿ ಬಂದಿದ್ದಾರೆ. ನನಗನ್ಸುತ್ತೆ ಜೀವನದಲ್ಲಿ ಯಾರಾದರೂ ಬೆಳಿಬೇಕು ಅನ್ನುವಂಥ ಹಠ ಇರುವಂಥ ವ್ಯಕ್ತಿಗಳಿಗೆ ಈ ಪದಗಳನ್ನು ಓದೋದು ಡೆಫಿನೆಟ್ಲಿ ಅವರಿಗೆ ರೋಮಾಂಚನ ಮಾಡುತ್ತೆ, ಅವ್ರನ್ನ ತುದಿಗಾಗಂತೆ ಕೊಡ್ತಾರೆ. 2 ಜನಗಳಿಗೆ ಇದು ಹೀಗೂ ಆಗುತ್ತೆ ಅಂತ ಅನಿಸ್ತು. ಇವ್ರಿಗೆಲ್ಲ ಸಕ್ಸಸ್ ಸ್ಟೋರಿ ನೋಡಿದಾಗ ನಂಬರ್ ಕಷ್ಟ ಆಗುತ್ತೆ, ಅದು ಡೆಫಿನೆಟ್ಲಿ ನಾನು ಕೂಡ ನಂಬಕ್ಕಾಗಿಲ್ಲ. ಬಟ್ ಇದರ ಒಂದು ಅವಕಾಶ ಇದೆಯಾ? ನಾನು ಅವ್ರು ಹೇಳ್ಬೇಕಾದ್ರೆ ನಾನು ಅನ್ಕೊಂಡೆ ಇದೆಲ್ಲ ಹೆಂಗೆ ಸಾಧ್ಯ? ನಮ್ಮನ್ನು ಕರ್ಕೊಂಡು ಬಂದವ್ರ ಕೇಳಿದೆ, ಸರ್ ನಾವೊಂದು 20 ಸಾವಿರ ದುಡಿಯೋದಕ್ಕೆ ತಿಪ್ಪರ್ಲಾಗ ಹೊಡಿತಾ ಇದ್ದೀವಿ, ಇವ್ರು ನೋಡಿದ್ರೆ ಈಗ ಬಂದು ಹಾಗಾಗಿ 30 ಸಾವಿರ ದುಡಿತಾ ಇದ್ದೀನಿ, ಫಾರಿನಿಗೆ ಹೋಗಿದ್ದೀನಿ, ಕಾರ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಹೆಂಗೆ ಸರ್ ಸಾಧ್ಯ ಇದು? ಈ ಥರ ಒಂದು ಪ್ರಪಂಚ ಭಾರತದಲ್ಲಿ ಇದೆಯಾ? ಅದು ಇದನ್ನು ನಾವು ಮಾಡೋದಲ್ವಾ? ಎಲ್ಲರೂ ಇವತ್ತು ಕಷ್ಟಪಡ್ತಿರೋದು ಯಾವುದಕ್ಕೋಸ್ಕರ ಹೇಳಿ? ಚೆನ್ನಾಗಿರ್ಬೇಕು ಅಂತ. ಹೆಸರು ನಮ್ಮ ಫ್ರೆಂಡ್ಸಿನಂತ ಬದುಕಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ತಂದೆ ಕೈ ಚೆನ್ನಾಗಿ ನೋಡ್ಕೋಬೇಕು, ಒಂದು ಒಳ್ಳೆ ಕಾರಲ್ಲಿ ಓಡಾಡಬೇಕು, ನಾವು ವಿದೇಶ ಸಿಗಬೇಕು, ಎಲ್ರಿಗೂ ಆಸೆ ಇದೆ. ಬಟ್ ಅವಕಾಶಗಳು ನಮಗೆ ಕಾಣಿಸ್ತಾ ಇಲ್ಲ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ದೊಡ್ಡ ದುರಂತ ನಮ್ಮ ದೇಶದಲ್ಲಿ ಏನಂತ ಹೇಳಿದ್ರೆ, ಹೊರಗಡೆ ದುಡ್ಡು ಮಾಡಿದವ್ರು ಯಾರೋ ದುಡ್ಡು ಮಾಡೋ ಸೀಕ್ರೆಟ್ ಹೇಳ್ಕೊಡಲ್ಲ. ಯಾರಾದ್ರೂ ದುಡ್ಡು ಮಾಡೋರು ಸೀಕ್ರೆಟ್ ಹೇಳ್ಕೊಡ್ತೀನಿ ಅಂದ್ರೆ ಅವರು ನಂಬಲ್ಲ. ಅದು ವಿಚಾರ ನಮ್ಮ ಅಕ್ಕಪಕ್ಕದವ್ರು ಮೋದಿಕೆಯನ್ನು ನಮ್ಮನ್ನೇ ನಂಬೋದಿಲ್ಲ. ನಾವು ಸತ್ಯ ಹೇಳಿದ್ರು ಕೂಡ, ನಾನು 1 ಕೋಟಿ ಕಾರ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಜನ ನಂಬಲ್ಲ. ನಾನು ಅದನ್ನ ಈಗ ಗೆರೆಸರೊಳಗೆ ಎದುರುಗಡೆ ನಿಂತಿರೋ ತೋರಿಸ್ಬೇಕು, ಚಾವಿ ತೋರಿಸ್ಬೇಕು, ಶಿವಮೊಗ್ಗದ ಮೊಟ್ಟ ಮೊದಲ ಪೋರ್ಷೆ ಕಾರ್ ಅಂತ ಹೇಳಿದ್ರು ನೀವು ನಂಬಕ್ಕೆ ಹಿಡಿಯಲ್ಲ. 14 ವರ್ಷದ ಹಿಂದುಗಡೆ ಒಬ್ಬ ಅಪೇಕ್ಷಾರಿತರ 1800 ರೂಪಾಯಿ ರೂಮಲ್ಲಿ ನಾನು ಶ್ರೀನಿವಾಸ ಗಣೇಶರು ಒಂದೇ ರೂಮಲ್ಲಿ ಇದ್ದವರು ಇವತ್ತು ಸುಮಾರು 1 ಕೋಟಿ ಮೌಲ್ಯದ ಕಾರನ್ನ ಡ್ರೈವ್ ಮಾಡ್ತೀನಿ ಅಂತ ಹೇಳೋದಿದ್ರೆ
ಕಾರಣ ಮೋದಿಗೆ ಅನ್ನುವಂಥ ಅದ್ಭುತವಾದಂಥ ಅವಕಾಶ ಸಿಗೋದು. ಸುಮಾರು 10 ಫಾರಿನ್ ಇರ್ಬೋದು, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಇರ್ಬೋದು. ನಾನು ಸುಮಾರು ಈಗ 1 ತಿಂಗಳು 1.25 ತಿಂಗಳ ನಂತರ ಇದೊಂದು 2ನೇ 3ನೇ ಪ್ರೋಗ್ರಾಮ್. ನನ್ನ 17 ವರ್ಷದ ಜರ್ನಿಯಲ್ಲಿ ಸುಮಾರು 1 ತಿಂಗಳ ಲೀವ್ ತಗೊಂಡಿದ್ದೆ ಜನವರಿಯಿಂದ. ಆಲ್ಮೋಸ್ಟ್ ಬೇರೆ ಬೇರೆ ಪ್ರೋಗ್ರಾಮ್ಗಳಲ್ಲಿ 1 ತಿಂಗಳು ಔಟ್ ಆಫ್ ದ ಬಿಸ್ನೆಸ್ ಅಂತ ಹೇಳಿದ್ರೆ 3 ಬೇರೆ ಬೇರೆ ಪರ್ಸನಲ್ ಪ್ರೋಗ್ರಾಮ್ ಬ್ಯುಸಿ ಆಗಿದ್ರು ಕೂಡ ತಿಂಗಳಿಗೆ ಲಕ್ಷಾಂತರ ಸಂಪಾದನೆ ಕೊಡುವಂಥ ಯಾವುದಾದ್ರೂ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದು ನಮ್ಮೆಯ ಮೂಲಕ ವ್ಯವಸ್ಥೆ ಇದೆ. ಖಾಸಗಿ ತುಂಬ ಜನಕ್ಕೆ ಆಶ್ಚರ್ಯ ಆಗುತ್ತೆ, ಇದು ಹೆಂಗೆ ಸಾಧ್ಯ ಅಂತ ಹೇಳಿ. ನಾನು ಕೂಡ ಫಸ್ಟ್ ಡೇ ಬಂದ ಕೇಳಿದೆ, ಸರ್ ಇದೆಲ್ಲ ಹೆಂಗೆ ಸಾಧ್ಯ ಸರ್, ಪಾರ್ಟ್ ಟೈಮ್ 35,000 ದುಡಿಯೋದಂದ್ರೆ ಹೆಂಗೆ ಸಾಧ್ಯ ಅಂತ. ಅವ್ರು ಸಿಂಪಲ್ ಆಗಿ ಹೇಳಿದ್ರು, ಏನಿಲ್ಲ, ಅವ್ರ ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಅಂಗಡಿ ಚೇಂಜ್ ಮಾಡಿದ್ರು, ಮೋದಿಗೆ ವಸ್ತುಗಳನ್ನು ಬಳಸಿದ್ರು, ಆ ವಸ್ತು ಇಷ್ಟ ಆಗಿರೋದನ್ನ ಬೇರೆಯವ್ರಿಗೆ ಹೇಳಿದ್ರು, ಅವ್ರು ಇಷ್ಟ ಆಗಿರೋದನ್ನ ಬೇರೆಯವ್ರಿಗೆ ಹೇಳಿದ್ರು. ಅವತ್ತು ಅವ್ರು ಒಬ್ಬರು ಶುರು ಮಾಡಿದ್ದು, ಇವತ್ತು ಅವ್ರ ಜೊತೆ 100 ಜನ ಅವ್ರ ಮನೆ ಬೇಕಾಗಿರುವಂಥ ಪದಾರ್ಥಗಳನ್ನು ಬಳಸ್ತಿದ್ದಾರೆ. ಆ ಸೇಲ್ಸ್ ಮೇಲೆ ಸ್ವಲ್ಪ ಪರ್ಸೆಂಟೇಜ್ ಉಳಿ ಬರ್ತಾ ಇದೆ. ಮೋಸ್ಟ್ಲಿ ಲಕ್ಷಾಂತರ ರೂಪಾಯಿ ಸೇಲ್ಸ್ ಆಗ್ತಾ ಇದೆ, ಅದಕ್ಕೆ 1,000 ರೂಪಾಯಿ ಬರ್ತಾ ಇದೆ. ಒಂದೊಂದು ದಿನ ಕೋಟ್ಯಾಂತರ ರೂಪಾಯಿ ಸೇಲ್ಸ್ ಆದರೆ ಇವ್ರಿಗೆ ಲಕ್ಷಾಂತರ ರೂಪಾಯಿ ಬರುತ್ತೆ. ಇದೇ ಥರ ಮಾಡಿರುವಂಥ ಒಬ್ಬರು ಸುರೇಖಾ ಬಾಬು ಮೇಡಮ್ ಅನ್ನೋರು ಹೇಳಿ ಅವತ್ತು ನಾನು ಹೇಳಿದ್ದು 50 ಲಕ್ಷ ದುಡಿತಿದ್ದಾರೆ ಒಬ್ರು ಹೇಳಿ ಅಂತ ಹೇಳಿದ್ರು. ಜೀವನದಲ್ಲಿ ಕನಸಿರುವಂಥ ವ್ಯಕ್ತಿಗಳಿಗೆ ಈ ಮಾತು ಬಹಳ ಸ್ಫೂರ್ತಿ ಆಗುತ್ತೆ. ಅವತ್ತೇ ಡಿಸೈಡ್ ಮಾಡಿದ್ವಿ. ಯಾಕಂದರೆ ನಾನು ಬ್ಯಾಂಕಲ್ಲಿ ಕೆಲಸ ಮಾಡಿ ನನ್ನ ಎಂಟೈರ್ ಲೈಫನ್ನ ಕಳೆದು ಕೂಡ 1 ಲಕ್ಷ ದಾಟಕ್ಕಾಗಲ್ಲ. ಒಬ್ಬರು ಲೇಡಿ ತಿಂಗಳಿಗೆ 50 ಲಕ್ಷ ದುಡಿಯೋ ಇದನ್ನು ನೋಡಿದಾಗ ನಾವ್ಯಾಕೆ ಟ್ರೈ ಮಾಡಬಾರ್ದು? ಆಗುತ್ತೆ, ಹೋಗುತ್ತೆ, ಮುಂದೇನಾಗುತ್ತೆ, ಭವಿಷ್ಯವನ್ನು ಕಂಡೋದು ಯಾರಿಲ್ಲ. ಆದರೆ ಇವತ್ತೊಂದು ಪ್ರಯತ್ನ ಅಂತ ಮಾಡ್ಬೋದು. ನೋಡೋಣ, ಕಳ್ಕೊಳ್ಳುವಂಥದ್ದು ಏನಿಲ್ಲ. ತುಂಬ ಕೇರ್ಫುಲ್ ಆಗಿ ಕಳಿಸ್ಬೇಕು. ಟ್ರೈ ಮಾಡೋಣ. ಎಲ್ಲೋ ಮನೆಗೆ ಬೇಕಾಗಿರುವಂಥ ವಸ್ತುನ ಎಲ್ಲೋ ಮುಂದೆ ತರ್ತಾ ಇದ್ದೀವಿ. ನಮ್ಮ ತಾತ ಮುತ್ತಾತನ ಕಾಲದಿಂದ ಬಳಸಿದ್ದೀವಿ. ಯಾರೋ ಕೋಟ್ಯಾಧಿಪತಿಗಳಾಗಿದ್ದಾರೆ. ನಮ್ಗೆ ಯಾವತ್ತೂ ಕೋಟ್ಯಾಧಿಪತಿ ಆಗ್ತೀರಾ ಅಂತ ಕೇಳಿಲ್ಲ, ಬನ್ನಿ ಹೇಳಿಲ್ಲ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಿದ್ದಾರೆ, ಅಂಗಡಿ ಬದಲಾಯಿಸಿ ನಾನು ನಿಮ್ಮ ಜೀವನ ಬದಲಾಯಿಸ್ತೀವಿ ಅಂತ. ನೋಡೋಣ ಅಂತ ಬಂದಿರೋದಷ್ಟೇ. ಪದಾರ್ಥಗಳನ್ನು ಬಳಸಿದ್ವಿ. ನನ್ನ ಮಾವ ದುಬಾಯಿಲಿದ್ರು, ನಮ್ಮ ಅಣ್ಣ ದುಬಾಯಿಲಿದ್ರು. ವಸ್ತುಗಳ ಕ್ವಾಲಿಟಿ ಅಂತ ನನಗೆ ಗೊತ್ತಾಯಿತು. ನಮ್ಮ ಮಾವ ಮತ್ತು ಅಣ್ಣ ದುಬಾಯಿಂದ ತರ್ತಿರುವಂಥ ವಸ್ತುಗಳಿಗಿಂತ ಗುಣಮಟ್ಟ ಚೆನ್ನಾಗಿದೆ. ನನಗೆ ಇದು ಗೊತ್ತಾಯ್ತು, ಪ್ರಾಡಕ್ಟ್ ಚೆನ್ನಾಗಿದೆ. ನನ್ನ ಸ್ನೇಹಿತರಿಗೆ ಹೇಳಕ್ಕೆ ಹೋದಾಗ ಭಾಳಷ್ಟು ಜನ ನಂಬಿಲ್ಲ. ನಮ್ಮ ರಿಲೇಟಿವ್ಸ್ ಹೇಳ್ತಾರೆ, ಭಾಳ ನೋಡಿದ್ರಪ್ಪ, ಕಂಡಿದ್ದೀರಪ್ಪ ಅಂತ ಹೇಳಿದ್ರು. ನನಗೆ ಕರ್ಕೊಂಡು ಬಂದವರಂತ ಕೇಳಿದ್ರು, ಸರ್ ಯಾರು ಕೇಳಿದ್ರು ಒಪ್ಪಲ್ಲ ಅಂತ ಹೇಳಿದ್ರು. ಅವಾಗ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು. ಜನ ಹೇಳಿದ್ದನ್ನೆಲ್ಲ ಕೇಳಿದರೆ ಎಲ್ಲರೂ ಇವತ್ತು ಅಂಬಾನಿ ಆಗ್ಬಿಡ್ತೀವಿ. ಹೊಸ ಸೀಕ್ರೆಟ್ ಎಲ್ಲರಿಗೂ ಗೊತ್ತಿದೆ ಇವತ್ತು. ಆದರೆ ಎಲ್ಲರೂ ಎಲ್ಲವನ್ನೂ ನಂಬಲ್ಲ. ನೀನು ಗೆಲ್ಬೇಕಂತ ಹೊರಟ್ರೆ ನಿನ್ನ ತಡೆಯೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನು ಗೆಲ್ಬೇಕಂತ ಹೊರಟ್ರೆ ಮಾಡ್ತಾ ಹೋಗ್ತಾರೆ. ಸುಮಾರು 8 ರಿಂದ 10 ವರ್ಷ ಸ್ಟ್ರಗಲ್ ಮಾಡಿದ್ವಿ ಸ್ನೇಹಿತರೆ. ಒಂದು 50,000 1 ಲಕ್ಷ ಚೆಕ್ ತಗೊಳ್ಳೋದಕ್ಕೆ. ಒಂದು 8 ವರ್ಷ 6 ಕಡೆ ಜೀವನ ಶುರುವಾಯಿತು. 1 ಲಕ್ಷ 2 ಲಕ್ಷ 3 ಲಕ್ಷ 5 10 15 ಹತ್ರ ಒಂದು 10 ತನಕ ಆದಾಯ ಆಗಕ್ಕೆ ಶುರುವಾಯಿತು. ಒಂದು ಬೈಕ್ ತಗೊಂಡು ಸಾಕು ಅಂತ ಕೆಲಸ ಕಾಣ್ತಿದ್ದೆ. ಕಾರ್ ಆಯಿತು, ಲಕ್ಸುರಿ ಕಾರ್ ಆಯಿತು. ಒಂದು ಸಲ ಲೈಫಲ್ಲಿ ಒಂದು ಫಾರಿನ್ ಟ್ರಿಪ್ಪಿಗೆ ಹೋಗಿ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಈಗ ವರ್ಷ ಪೂರ್ತಿ ವರ್ಷಕ್ಕೊಂದು 2-3 ಫಾರಿನ್ ಟ್ರಿಪ್ ಹೋಗುವಂಥ ಭಾಗ್ಯ ನೋಡಿಕೆ ಕೊಟ್ಟಿದೆ. ಟೈಮ್ ಫ್ರೀಡಮ್ ಸಿಕ್ಕಿದೆ, ನಾಲೆಜ್ ಸಿಕ್ಕಿದೆ, ಆರೋಗ್ಯ ಸಿಕ್ಕಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಭಾರತದಾದ್ಯಂತ ಕೋಟ್ಯಾಂತರ ಜನ ನಮ್ಮನ್ನು ಗುರುತಿಸುವಂಥ ವೇದಿಕೆಯನ್ನು ಮೋಡಿಕೆ ಮಾಡಿಕೊಟ್ಟಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದೆ. ಭಯ ಇಲ್ಲ. ಎಲ್ಲಕ್ಕಿಂತ ಬಹಳ ಖುಷಿಯಾಗುವಂಥದ್ದು ಬೇರೆಯವರಿಗೆ ಗೆಲ್ಲಿಸೋದಕ್ಕೂ ಬೇರೆಯವ್ರನ್ನ ಬೆಳೆಸೋದಕ್ಕೆ ಒಂದು ಅವಕಾಶವನ್ನು ಮೋಡಿಕೆ ಮಾಡಿಕೊಟ್ಟಿದೆ. ನಮ್ಮ ಜೊತೆ ಬಂದಂಥ ಎಷ್ಟೋ ಜನ ವ್ಯಕ್ತಿಗಳ ಲೈಫನ್ನು ಚೇಂಜ್ ಮಾಡೋದಕ್ಕೆ, ನಮ್ಮ ಮಾತುಗಳನ್ನ ಕೇಳಿದಂಥ ವ್ಯಕ್ತಿಗಳ ಲೈಫನ್ನು ಬದಲಾಯಿಸೋದಕ್ಕೆ ಮೋಡಿಕೆ ಅವಕಾಶ ಮಾಡಿಕೊಟ್ಟಿದೆ. ಸ್ವಾವಲಂಬನೆಯಿಂದ ಸ್ವಾಭಿಮಾನಿಯಾಗಿ ಸ್ವದೇಶಿ ವಸ್ತುಗಳನ್ನು ಬಳಸಿಕೊಂಡು ಸ್ವ ಬೆಳವಣಿಗೆ ಜೊತೆಗೆ ನನ್ನ ನಂಬಿ ಬಂದವರನ್ನು ಕೂಡ ಬೆಳೆಸುವಂಥ ಒಂದು ಏಕೈಕ ಅವಕಾಶ ಈ ದೇಶದಲ್ಲಿ ಇವತ್ತು ಬೇರೆ ಮನೆ ತಾಯಿ ಥರ ಇದೆಯಂತ ಹೇಳಿದ್ರೆ ಅದು ಮೋಡಿಕೆ. ನಾನು ನಿಮ್ಮ ವಿವೇಚನೆ ಬಿಟ್ಟು ಕಳಿಸ್ತೀನಿ. ಕೊನೆಗೆ 3 ಕ್ವಶನ್ ಕೇಳಿ ಕಳಿಸ್ತೀನಿ. ನಾನು ಇಲ್ಲಿ ಭಾಳಷ್ಟು ಜನ 8-10 ವರ್ಷದಿಂದ ಕೆಲಸ ಮಾಡ್ತಿದ್ದವ್ರು ಇದ್ದೀವಿ. ನಾನು ಕೇಳ್ತೀನಿ, ಅದೇ ವ್ಯವಸ್ಥೆಯಲ್ಲಿ ನೀವು ಕೆಲಸ ಮಾಡಿದರೆ ಎಷ್ಟೇ ವಯಸ್ಸಿಗೆ ನೀವು ತಿಂಗಳಿಗೆ 5 ಲಕ್ಷ 10 ಲಕ್ಷ ದುಡಿಬೋದು. ಚಾನ್ಸಸ್ ಇದೆಯಾ ನೋಡಿ. 10 ಲಕ್ಷ 20 ಲಕ್ಷ ದುಡಿಯೋದಕ್ಕೆ ಅವಕಾಶ ಅಲ್ಲೇ ಇದೆ ಅಂತ ಬಂದರೆ ದಯವಿಟ್ಟು ಒಳ್ಳೆ ಮಾಡಿ. ಈ ಅವಕಾಶ ನೀವು ಬೇಡ. ಎರಡನೇ, ನೀವು ಬೆಳೆಯೋದ್ರ ಜೊತೆಗೆ ಬೇರೆಯವರು ಕೂಡ ಬೆಳೆಸೋದಕ್ಕೆ ಏನಾದರೂ ಅವಕಾಶ, 1 ರೂಪಾಯಿ ಬಂಡವಾಳ ಹಾಕದೇನೆ, ಯಾವುದೇ ಕ್ವಾಲಿಫಿಕೇಶನ್ ಕೇಳದೇನೆ ಕೋಟ್ಯಾಂತರ ರೂಪಾಯಿ ದುಡಿಯೋದಕ್ಕೆ ಏನಾದರೂ ಅವಕಾಶ ಇದ್ರೆ ಆಗಲೂ ಹೇಳ್ತೀನಿ, ದಯವಿಟ್ಟು ಈ ಅವಕಾಶ ಬರಬೇಡಿ ಅನ್ನೆಲ್ಲರೂ ಮಾಡಿ. ಮೂರನೇ,
ಜೊತೆಗೆ ನೀನು ಬಾ, ನೀನು ಗೆಲ್ಲೋ ತನಕ ನಿನ್ನ ಜೊತೆಗೆ ಹಗಲು ರಾತ್ರಿ ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂತ ಯಾರಾದರೂ ಹೇಳೋರು ಇದ್ದರೆ ಆಗಲಿ ಇದಕ್ಕೆ ಬರತ್ತಂತೆ. ಫ್ರೆಂಡ್ಸ್, ಮೋದಿಗೆ ನನಗೆ ಭಾಳ ಇಷ್ಟ ಆಗಿರುವಂಥದ್ದು ಬಂಡವಾಳ ಕೇಳಿಲ್ಲ, ಕ್ವಾಲಿಫಿಕೇಶನ್ ಕೇಳಿಲ್ಲ, ಕನ್ಸಲ್ಟ್ ಕೇಳಿದ್ರು, ಸಾಥ್ ಕೊಡ್ತೀನಿ ಅಂತ ಹೇಳಿದ್ರು. ನೀನು ಮಾತ್ರ ನಿಮ್ಮನ್ನು ಬೆಳೆಸ್ಬೋದು ಅಂತ ಹೇಳಿದ್ರು. ಅದನ್ನು ನಂಬಿ ಬಂದಿದ್ದಕ್ಕೆ ಲೈಫ್ ಅನ್ನುವಂಥದ್ದು 1 ಡಿಗ್ರಿ 2 ಡಿಗ್ರಿ ಅನ್ನೋ ಸ್ನೇಹಿತರೆ ಅಟ್ ದಿ ಏಜ್ ಆಫ್ 40 ಒಳಗಡೆ ಸಾಯೋದ್ರೊಳಗಡೆ 1 ಲಕ್ಷ ದುಡಿಬೇಕಂತ ಬಂದಂಥ ವ್ಯಕ್ತಿಗಳಿಗೆ ಇವತ್ತು ಲೈಫಲ್ಲಿ ಏನೇ ಬೇಕೋ ಎಲ್ಲವನ್ನ ಕೊಟ್ಟಿದೆ ನೋಡಿಕೆ. ಇನ್ನು ಕೇವಲ ಆರಂಭ ಮಾತ್ರ, ಕೇವಲ ಆರಂಭ ಮಾತ್ರ. ಯಾರಿಗೂ ಅರ್ಥ ಆಗದೇನೆ ಇಷ್ಟೆಲ್ಲ ಆಗಿರೋದು. ಈಗ ನಿಧಾನವಾಗಿ ಜನಗಳಿಗೆ ಅರ್ಥ ಆಗ್ತಿದೆ. ಭವಿಷ್ಯ ಸ್ಪಷ್ಟವಾಗಿದೆ, ನಿಶ್ಚಯವಾಗಿದೆ ಆ್ಯಂಡ್ ಅದ್ಭುತವಾಗಿದೆ. ನಿಮಗೂ ದೊಡ್ಡ ಕನಸಿದ್ರೆ, ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದಿದ್ರೆ, ಬೇರೆಯವರಿಗೂ ಹೆಲ್ಪ್ ಮಾಡಬೇಕು ಅನ್ನೋದಿದ್ರೆ, ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅನ್ನೋದಿದ್ರೆ, ವೆಲ್ಕಮ್ ಟು ಮೋದಿಗೆ. ಬಹಳಷ್ಟು ನನ್ನ ಲೀಡರ್ಸ್ಗಳಿಗೆ ಮಾತಾಡಿದ್ವಿ, ತುಂಬ ಜನಗಳ ನಂತರ ಶಿವಮೊಗ್ಗದಲ್ಲಿ ಮಾತಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಕಂಪನಿಗೆ ಇದು ನಮ್ಮ ತುಂಬ ಖುಷಿ. ಪ್ರತಿ ಹೆಜ್ಜೆಯಲ್ಲೂ ಕೂಡ ಸಾವಿರಾರು ರೂಪಾಯಿ ಕೋಟಿ ಬಂಡವಾಳ ಹಾಕಿ ಈ 800 ಪ್ರಾಡಕ್ಟ್ಗಳ ಬ್ರ್ಯಾಂಡ್ ಅಂಬಾಸಿಡರ್ ನಾನೇ ಇವತ್ತು. ಯಾವುದೋ ಕಂಪನಿಗೆ ಯಾರೋ ಅಮಿತಾಬ್ ಬಚ್ಚನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ, ಯಾರೋ ಶಾರುಖ್ ಖಾನ್ ಆಗ್ತಾರೆ, ಯಾರೋ ದರ್ಶನ್ ಆಗ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಮಾಡುವಂಥ ಏಕೈಕ ಕಂಪನಿ ಇದೆ ಸ್ನೇಹಿತರೆ. ₹1 ಬಂಡವಾಳ ಹಾಕೇನೆ ಒಂದು ಫಾರ್ಮ್ ಫಿಲ್ಅಪ್ ಮಾಡಿ ನಾಳೆ ರಿಜಿಸ್ಟ್ರೇಷನ್ ಆದರೆ 850ಕ್ಕೂ ಅಧಿಕ ಪದಾರ್ಥಗಳ ಮಳಿಗೆಗೆ ನಾಳೆಯಿಂದಲೇ ನೀವು ಪಾರ್ಟ್ನರ್ ಅಂತ ಒಂದು ಅದ್ಭುತವಾದ ಅವಕಾಶ ನೀಡ್ತೀವಿ. ಏನಪ್ಪ ಇಷ್ಟೆಲ್ಲ ದೊಡ್ಡ ವಿಚಾರ ಹೇಳಿದ್ರೆ ಸಣ್ಣ ತಲೆಗೆ ಅರ್ಥನೇ ಆಗೋದಿಲ್ಲ. ₹100 ಕೂಲಿ ಕೊಡ್ತೀನಿ ಅಂದರೆ ₹300 ಕೊಡ್ತೀನಿ ಅಂದರೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಬರ್ತಾರೆ. ಕೋಟ್ಯಾಧಿಪತಿ ಮಾಡ್ತೀನಿ ಅಂತ ಹೇಳಿದ್ರೆ ಡೌಟ್ ಕೊಡ್ತಾರೆ. ಇದು ನಮ್ಮ ದೇಶದಲ್ಲಿರುವಂಥ ಸಹಜವಾದ ಪರಿಸ್ಥಿತಿ. ನಾನು ನಿಮಗೆ ಹೇಳೋದಷ್ಟೇ, 2 ಗಂಟೆ ಕೆಲಸ ಮಾಡಿ ಒಂದು ₹500 ದುಡಿಯೋಕೆ ಒಂದು ಅವಕಾಶ ಇದೆ. ನಿಮ್ಮ ಅಕ್ಕಪಕ್ಕದವರ ಸಮಸ್ಯೆನ ಬಗೆಹರಿಸಿ ಅವ್ರಿಗೊಂದು ಒಳ್ಳೆ ಆರೋಗ್ಯ ಕೊಟ್ಟು ನೀವು ನೆಮ್ಮದಿಯಾಗಿರೋದಕ್ಕೆ ಒಂದು ಅವಕಾಶ ಇದೆ. ಫಸ್ಟ್ ಚಿಕ್ಕ ಕನಸು ಇಟ್ಕೊಂಡು ಬನ್ನಿ, ಬರ್ತಾ ಬರ್ತಾ ಗೊತ್ತಾಗುತ್ತೆ ನೀವೆಂತ ಕಲ್ಪವೃಕ್ಷದ ಜೊತೆಗಿದ್ರೆ ಕಾಮಧೇನು ಜೊತೆಗಿದ್ದೀರ ಅಂತ ಹೇಳ್ಬಿಟ್ಟು. ಅದೇ ಒಂದು ನೋಡೋಣ ಅಂತ ಬಂದಿದ್ದಕ್ಕೆ ಮೋದಿಗೆ ಇವತ್ತೆಲ್ಲ ಕೊಟ್ಟಿದೆ. ಆ ನೋಡೋಣ ಅಂತ ನೀವು ಬನ್ನಿ, ನಿಮ್ಮ ಬದುಕನ್ನು ಬದಲಾಯಿಸಲಿಕ್ಕೆ ನಾವಿದ್ದೀವಿ, ಟೀಮ್ ಮೋದಿಗೆ ಇದೆ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿರುವಂಥ ಮ್ಯಾನೇಜ್ಮೆಂಟ್ ನಮ್ಮ ಪರವಾಗಿ ಭಾಸ್ಕರ್ ಸರ್ಗೆ ಆ್ಯಂಡ್ ಶಿವಮೊಗ್ಗ MLC ಎಲ್ಲ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿರುವಂಥವರಿಗೆ, ಹಾಗೆ ಕಾರ್ಯಕ್ರಮವನ್ನು ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರುವಂಥ ಭರತ್ ಇರ್ಬೋದು ಆ್ಯಂಡ್ ಭಾಗವಹಿಸಿರುವಂಥ ಎಲ್ಲ ಲೀಡರ್ಸ್ಗಳಿಗೆ ಧನ್ಯವಾದಗಳು ಹೇಳ್ತಾ, ಆ್ಯಂಡ್ ನೀವಿದೆ ಈ ಕಾರ್ಯಕ್ರಮ ಆಗ್ತಿರಲಿಲ್ಲ ನಿಮಗೂ ಕೂಡ ಧನ್ಯವಾದಗಳು ಹೇಳ್ತಾ, ಲೈಫ್ ಚೇಂಜ್ ಆಗಬೇಕಾ ಒಂದು ಗ್ರೇಟ್ ಅಪರ್ಚುನಿಟಿ ಮೋದಿಗೆ ಇದೆ. ವೆಲ್ಕಮ್ ಟು ಮೋದಿ. ಥ್ಯಾಂಕ್ ಯು ಸೊ ಮಚ್.